ಈಗ ಮುಂದಿನದಾಗಿ ಕುಷ್ಟಗಿಯ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಎಚ್ ಬಿ ಕುರಿ ಅವರು ತಮ್ಮ 2 ನುಡಿಗಳನ್ನು ನುಡಿಬೇಕಂತ ಹೇಳಿ ಕೇಳ್ತಾರೆ. ಸಂಜೆಯ ಸುಂದರ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾಗಿರ್ತಕ್ಕಂಥ ಪ್ರಧಾನ ಜಿಲ್ಲಾ ಮತ್ತು ಜಿಲ್ಲಾ ನ್ಯಾಯಸಭಾಗಿರ್ತಕ್ಕಂಥ ರಾಜಶೇಖರ್ CR ಸಾಹೇಬರವರೇ, ಅದೇ ರೀತಿಯಾಗಿ ಅವರ ಮಾತೋಶ್ರೀ ಅವರೇ, ಅದೇ ರೀತಿಯಾಗಿ ಅವರ ಕುಟುಂಬದ ವರ್ಗದವರೇ, ವಕೀಲ ಸಂಘ ಅಧ್ಯಕ್ಷರಾಗಿರುವಂಥ ಹನುಮೇಶ್ ಮುರಳಿಯವರೇ, KSPC ಸದಸ್ಯರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಆಸಿಫ್ ಅಲಿ ಸಾಹೇಬರವರೇ, ಈ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ಎಲ್ಲ ನ್ಯಾಯಾಧೀಶ ವೃಂದವೇ, ಎಲ್ಲ ಹಿರಿಯ ನ್ಯಾಯವಾದಿಗಳೇ ಹಾಗೂ ನನ್ನ ನ್ಯಾಯವಾದಿ ಮಿತ್ರರು ಮತ್ತು ವಕೀಲರು ವೃಂದವರೇ, ವಿಶೇಷವಾಗಿ ರಾಜಾ ಸೋಮಶೇಖರ್ ಸಾಹೇಬರವರು ಯಲಬುರ್ಗಾ ಮತ್ತು ಕುಷ್ಟಗಿಯಲ್ಲಿ ವೆಟರ್ನರಿ ಕೋರ್ಟ್ ಇದ್ದಾಗ ಸಾಕಷ್ಟು ಅವರನ್ನ ಒಡನಾಟ ನಾವು ಕುಷ್ಟಗಿಗೆ ಹೋಗುವಾಗ ಕಂಡಿದ್ದೀನಿ. ವಿಶೇಷವಾಗಿ ಅವರ ವ್ಯಕ್ತಿತ್ವ ಏನಂತಂದರೆ ಬಾರ್ ಅಂಡ್ ಬೆಂಚು ಎಷ್ಟು ಅನನ್ಯವಾಗಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯ. ಇವತ್ತಿನ ದಿವಸದಲ್ಲೇ ನಾವು ಇಷ್ಟೊಂದು ನಾವು ಅವ್ರನ್ನ ವರ್ಣನೆ ಮಾಡಬೇಕಾಗಿತ್ತು. ಮಾಡಬೇಕಂತಂದ್ರೆ ಎಲ್ಲರೂ ಸೇರಿ ಇವತ್ತು ಅವರ ಸೇವೆ ಭಾಳ ಬಾರ್ ಅಂಡ್ ಬೆಂಚ್ ಕುರಿತು ಭಾಳ ಅನನ್ಯವಾಗಿತ್ತು. ಯಾಕಂತಂದರೆ ನಾವು ನ್ಯಾಯಾಧೀಶರೊಂದಿಗೆ ವಕೀಲರುಗಳು ಅವರ ಸಮೀಪಕ್ಕೆ ಹೋಗ್ಬೇಕಾದ್ರೂ ಕೂಡ ಭಾಳಷ್ಟು ಚಿಂತೆ ಮಾಡಬೇಕಾಗಿದೆ. ಇವತ್ತು ನ್ಯಾಯಾಧೀಶರ ಚೇಂಬರ್ಗೆ ಹೋಗ್ಬೇಕಾದ್ರೂ ಕೂಡ ಇವತ್ತು ಭಾಳಷ್ಟು ಸಮಸ್ಯೆಗಳನ್ನು ನಾವು ವಕೀಲರು ಎದುರಿಸ್ತಾ ಇದ್ದೇವೆ. ಅಂಥ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಸೋಮಶೇಖರ್ ಸಾಹೇಬ್ರವರು ಅತ್ಯಂತ ಆತ್ಮೀಯವಾಗಿ ಎಲ್ಲ ವಕೀಲರುಗಳನ್ನು ಅಷ್ಟೇ ಅನನ್ಯತೆಯಿಂದ ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ರು. ಅವರಿಗೆ ಯಾವುದೇ ಸಮಸ್ಯೆಗಳಿರ್ಬೋದು, ವಕೀಲರ ಸಮಸ್ಯೆಗಳಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳನ್ನು ಅಷ್ಟೇ ಸಮಯೋಚಿತವಾಗಿ ಆಲಿಸಿ ಅವುಗಳನ್ನು ಆ ಹಂತದಲ್ಲಿ ಬಿಟ್ಟು ಬೆಂಚ್ನಲ್ಲಿ ಬಂದಾಗ ಅವರು ಯಾವ ರೀತಿಯಾಗಿ ನ್ಯಾಯದಾನ ಮಾಡ್ತಿದ್ರು ಅಂತ ನಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂಥ ಸಂಗತಿ. ಅವರು ಸಹೃದಯರು ಮತ್ತು ಸರಳ ವ್ಯಕ್ತಿತ್ವಗಳು ಆಗಿದ್ದರಿಂದ ನಾವುಗಳು ಇಂದು ಅವರಿಗೆ ಈ ಸಮಾರಂಭದಲ್ಲಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೆಂದು ನಾವೆಲ್ಲರೂ ಕುಳಿತು ಇವತ್ತು ನಮಗೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಯಾಕಂತಂದರೆ ಇವತ್ತು ನ್ಯಾಯಾಂಗದಲ್ಲಿ ಭಾಳಷ್ಟು ಜನ ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಪತ್ರಿಕಾ ಮಾಧ್ಯಮದಲ್ಲಿರುವುದು, ಸುದ್ದಿ ಮಾಧ್ಯಮದಲ್ಲಿರುವುದು ನ್ಯಾಯಾಧೀಶರಿಗೆ ವಿಶೇಷವಾಗಿ ಭ್ರಷ್ಟಾಚಾರ ಮತ್ತು ಇನ್ನಿತರ ಸಂಗತಿಗಳು ನಮಗೆ ಕಂಡು ಬರ್ತಾ ಇವೆ. ಸೋಮಶೇಖರ್ ಅವರು ಸಾಹೇಬರವರು ಅಂತ ಕಳಂಕರಹಿತವಾಗಿ ಉತ್ತಮ ನ್ಯಾಯದಾನವನ್ನು ನೀಡಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಕಡಿಮೆ ಅವಧಿಯಲ್ಲಿ, ಅದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಕೊಪ್ಪಳದಲ್ಲಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದು ಇದು ಮೊದಲನೇ ಬಾರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಎಲ್ಲ ವಿಷಯಗಳ ನಮಗೆಲ್ಲರೂ ಗೊತ್ತಿರುವುದರಿಂದ ಅವರಿಗೆ ನಾವು ವಿಶೇಷವಾಗಿ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಮುಂದಿನ ಜೀವನ ಬಹಳಷ್ಟು ಒಳ್ಳೆಯದಾಗಿ ಅವರು ಜೀವನ ಸಾಗಲಿ ಅಂತ ಅಂದ್ಬಿಟ್ಟು ಅವರಿಗೆ ಹಾರೈಸಿ ನನಗೆ ಮಾತನಾಡುವ ಅವಕಾಶ ಕೊಡ್ತಾ ಎಲ್ಲರಿಗೂ ನಮಸ್ಕರಿಸಿ ನನ್ನ 2 ನಿಮಿಷಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಕುಷ್ಟಗಿ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಬಿ ಕುರಿ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ.